ನಾನಿವತ್ತು ಫಿಶ್ ಕರಿ ಮಾಡ್ತಾ ಇದ್ದೇನೆ. ಇದು ಮದ್ಮಲ್ ಮೀನು ಅಂತೇಳಿ ನಾವಿಲ್ಲಿ ಸೌತ್ ಕೆನಡಾದಲ್ಲಿ ಹೇಳುವುದು. ಊರಲ್ಲೆಲ್ಲ ಅದಕ್ಕೆ ಮದುಮಗನ ಮೀನು ಅಂತ ಹೇಳ್ತೇವೆ. ನೋಡಿ, ನಾನಿಲ್ಲಿ 2 ಮುಷ್ಟಿಯಷ್ಟು ತೆಂಗಿನ ತುರಿ ತೊಗೊಂಡಿದ್ದೇನೆ. ಆಮೇಲೆ 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಅರಶಿಣ, ಆಮೇಲೆ 2 ಚಮಚದಷ್ಟು ಕೊತ್ತಂಬರಿ, ಆಮೇಲೆ ಒಂದು 9 ಉದ್ದ ಮೆಣಸು ತೊಗೊಂಡಿದ್ದೇನೆ ನಾನು. ಆಮೇಲೆ ಸ್ವಲ್ಪ ಹುಳಿ. ನಿಮಗೆ ಖಾರ ಬೇಕಂತೇಳಿದರೆ ಖಾರದ ಮೆಣಸು ಸಿಗ್ತದಲ್ಲ, ಅದು ಸಹ ಒಂದು 4 ಹಾಕ್ಕೊಳ್ಬೋದು. ತುಂಬ ಖಾರ ಸಹ ಒಳ್ಳೆಯದಾಗೋದಿಲ್ಲ. ಆಮೇಲೆ ಒಂದು 1/4 ಭಾಗದಷ್ಟು ನೀರುಳ್ಳಿ ಕಡಿಲಿಕ್ಕೆ. ಆಮೇಲೆ ತೆಂಗಿನ ತುರಿ ಹೇಳಿದರೆ ಇದರಲ್ಲಿ ಒಂದು 1/4 ಭಾಗದಷ್ಟು ನಾನು ಒಗ್ಗರಣೆಗೆ ಅಂತೇಳಿ ಇಟ್ಕೊಂಡಿದ್ದೇನೆ. ನೋಡಿ, ಇಷ್ಟು ನೈಸಾಗಿ ಕಡಿಬೇಕು. ನಾನು ಇದನ್ನು ಒಂದು ಮಡಿಕೆಯಲ್ಲಿ ಹಾಕ್ಕೊಂಡಿದ್ದೇನೆ. ಗ್ಯಾಸ್ ಆನ್ ಮಾಡಿದ್ದೇನೆ ನಾನು. ತುಂಬ ದಪ್ಪ ಸಹ ಒಳ್ಳೆಯದಾಗೋದಿಲ್ಲ ಮೀನಿದು ಪದಾರ್ಥ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಅದನ್ನು ಸರಿ ಮಾಡ್ಕೊಳ್ತಾ ಇದ್ದೇನೆ. ನಾನು ಮೀನಿಗೆ ಉಪ್ಪೆಲ್ಲ ಹಾಕಿ ಇಟ್ಕೊಂಡಿದ್ದೇನೆ. ಹಾಗಾಗಿ ಸಾರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ 5 ಮೀನಿಗೆ ಆಗುವಷ್ಟು ಮಾತ್ರ ನಾನು ಗ್ರೇವಿ ಮಾಡ್ಕೊಳ್ತಾ ಇರೋದು. ಈಗ ಸ್ವಲ್ಪ ಕುದಿ ಬರಬೇಕು. ಸ್ವಲ್ಪ ಕುದಿ ಬಂದ ಮೇಲೆ ನಾವು ಮೀನು ಹಾಕ್ಕೊಳ್ಳೋದು. ನಾನು ತುಂಬ ಒಳ್ಳೆದಿರ್ತದೆ ಇದು ಮೀನು, ಮತ್ತು ಹೆಲ್ತಿಗೆ ಸಹ ತುಂಬ ಒಳ್ಳೆಯದು. ನಾನಿಲ್ಲಿ ಸಾರು ಕುದಿ ಬರ್ತಾ ಇರುವಾಗಲೇ ಇನ್ನೊಂದು ಸೈಡಲ್ಲಿ ನಾನು ನೀರುಳ್ಳಿ ಒಗ್ಗರಣೆಗೆ ಇಟ್ಕೊಂಡಿದ್ದೇನೆ. ತೆಂಗಿನ ಎಣ್ಣೆಯಲ್ಲಿ ನಾನು ಒಗ್ಗರಣೆ ಹಾಕೋದು, ಸನ್ಫ್ಲವರಲ್ಲಿ ಸಹ ಹಾಕ್ಕೊಳ್ಬೋದು. ಈರುಳ್ಳಿ ಒಗ್ಗರಣೆ ಸ್ವಲ್ಪ ಕೆಂಪಾಗಬೇಕು ನೀರುಳ್ಳಿ. ಕುದಿ ಬರ್ತಾ ಉಂಟು. ಒಂದು 3 ನಿಮಿಷ ಕುದಿ ಬಂದರೆ ಸಾಕು ಮಸಾಲೆ. ಇದಕ್ಕೀಗ ಮೀನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಮೀನು ಹಾಕ್ಕೊಳ್ಳುವಾಗ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀನು ಹಾಕಿದ ಮೇಲೆ ಸಹ ತುಂಬ ಕುದಿ ತರಿಸುವ ಅಗತ್ಯ ಇಲ್ಲ. ಒಂದು 2 ನಿಮಿಷ ಕುದಿ ತರಿಸ್ಕೊಂಡ್ರೆ ಸಾಕಾಗ್ತದೆ. ಯಾಕಂದರೆ ನಾವು ಫ್ಲೇಮ್ ಆಫ್ ಮಾಡಿದ ಮೇಲೂ ಸಹ ಅದು ಕುದಿ ಬರ್ತಾ ಇರ್ತದೆ. ಮಡಿಕೆಯಲ್ಲಿ ಮಾಡೋದಕ್ಕೋಸ್ಕರ ತುಂಬ ಟೇಸ್ಟ್ ಆಗಿರ್ತದೆ. ಒಗ್ಗರಣೆ ರೆಡಿ ಆಯಿತು. ನಾನೀಗ ಒಗ್ಗರಣೆ ಸಹ ಹಾಕ್ಕೊಂಡಿದ್ದೇನೆ. ಇದು ನೀರುಳ್ಳಿ ಒಗ್ಗರಣೆ ಕೊಟ್ಟಿದ್ದಕ್ಕೆ ತುಂಬ ಒಳ್ಳೆಯದಾಗ್ತದೆ ಗ್ರೇವಿ. ಒಮ್ಮೆ ಮಾಡಿ ಈ ಥರ. ಮತ್ತು ನಾನಿಲ್ಲಿ ಮಸಾಲೆ ಯಾವುದು ಸಹ ಹುರಿಲಿಲ್ಲ, ಹಾಗೆ ಹಸಿಯೇ ಹಾಕಿದ್ದು. ನೋಡಿ, ಮೀನಿದು ಪದಾರ್ಥ ರೆಡಿ ಆಯಿತು. ಮದುಮಲ್ ಮೀನಿದು ಗ್ರೇವಿ. ನಾನೀಗ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೇನೆ ರೈಸ್ ಜೊತೆಯಲ್ಲಿ. ನಾವೆಲ್ಲ ಬಾಯ್ಲ್ ರೈಸ್ ಊಟ ಮಾಡೋದು. ನೋಡಿ, ಬಾಯ್ಲ್ ರೈಸ್ ಜೊತೆಯಲ್ಲಿ ಫಿಶ್ ಕರಿ ರೆಡಿಯಾಗಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.